ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಾನಲ್ನ ಕಂಟೆಂಟ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಂಧು ಬಾಂಧವರಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು. ಸ್ವರ್ಣಗೌರಿ ವ್ರತ ಸಂಕಲ್ಪ, ಕಲಶ ಸ್ಥಾಪನೆ ಹಾಗೂ ಪೂಜೆ ಇವುಗಳ ಬಗ್ಗೆ ಮಂತ್ರ ಸಹಿತವಾಗಿ ವಿವರಣೆ. ಸ್ವರ್ಣಗೌರಿಯನ್ನು ಒಂದು ಕಲಶದಲ್ಲಿ, ಕಲಶ ಅಂದರೆ ಬೆಳ್ಳಿಯ ಚೊಂಬಿನಲ್ಲಿ ಅದಕ್ಕೆ ಸುತ್ತಲೂ ಅರಿಶಿಣದ ಪಟ್ಟೆಯನ್ನು ಬಳಿದು ಅದರ ಮೇಲೆ ತೆಂಗಿನಕಾಯಿಯನ್ನು ಅರಿಶಿಣದಿಂದ ನೆನೆಸಿ ಅದಕ್ಕೆ ಕುಂಕುಮಾದಿಗಳನ್ನು ಇಟ್ಟು ಕಲಶದ ಮೇಲೆ 2 ವೀಳ್ಯದೆಲೆ ಮಾವಿನ ಸೊಪ್ಪಿನೊಂದಿಗೆ ಕಲಶದ ಮೇಲೆ ಇಟ್ಟು ಅದಕ್ಕೆ ಹೂವಿನಿಂದ ಅಲಂಕರಿಸಬೇಕು. ಅರಿಶಿಣದ ಪಟ್ಟೆಯನ್ನು ಬಳಿದ ಕಲಶಕ್ಕೆ 4 ದಿಕ್ಕಿನಲ್ಲಿಯೂ ಸಹ ಕುಂಕುಮವನ್ನು ಹಚ್ಚಬೇಕು. ಈ ಕಲಶವನ್ನು ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಇಡಬೇಕು. ಕಲಶದಲ್ಲಿ ನೀರು ತುಂಬಿರಬೇಕು. ಮುಕ್ಕಾಲು ಭಾಗ ಅದರಲ್ಲಿ ದ್ರಾಕ್ಷಿ, ಕಲ್ಲು ಸಕ್ಕರೆ ಮೊದಲಾದವುಗಳನ್ನು ಹಾಕಬೇಕು. ಈ ಕಲಶದಲ್ಲಿಯೇ ನಮ್ಮ ಸ್ವರ್ಣಗೌರಿಯನ್ನು ಆವಾಹನೆ ಮಾಡಿಕೊಳ್ತೀವಿ. ಹಾಗೂ ಸುಮಂಗಲಿಯರು ಕಟ್ಟಿಕೊಳ್ಳಲು ಹಸಿ ನೂಲಿನಿಂದ 16 ಗಂಟುಗಳನ್ನು ಹಾಕಿದ ದಾರವನ್ನು ಸಹ ತಯಾರು ಮಾಡಿಟ್ಕೋಬೇಕು. ಪೂಜಾ ಸಾಮಗ್ರಿಗಳು ಗಣಪತಿ ಪೂಜೆಗೆ ಹಾಗೂ ಸ್ವರ್ಣಗೌರಿ ಪೂಜೆಗೆ ಪಂಚಾಮೃತಾದಿಗಳನ್ನೆಲ್ಲ, ಹೂಗಳು, ವೀಳ್ಯದೆಲೆ ನೈವೇದ್ಯಕ್ಕೆ ಸಿದ್ಧ ಮಾಡಿಟ್ಟುಕೊಂಡು ಕೂತ್ಕೊಳ್ಳಿ. ಈಗ ಸ್ವರ್ಣಗೌರಿ ವ್ರತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಿಯೇ ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸುರೈಪಿ ಸರ್ವವಿಘ್ನಶ್ಚ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಂಟೆಯನ್ನು ಬಾರಿಸೋದು. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರು ಗಂಟಾರವಂತತ್ರ ದೇವದಾಹ್ವಾನಲಾಂಛನಂ ಇತಿ ಗಂಠಾನಾದಂ ಕೃತ್ವಾ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮ ದೇವತಾ ದೈವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಮಹಃ ಓಂ ಜನಃ ತಪಃ ಸತ್ಯಮೋಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ಸುರೋಂ ಶುಭಾಭ್ಯಾಂ ಶೋನಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಹೃದೆ ಶ್ವೇತರಃ ಕಲ್ಪೇ ವಯಸ್ಸೋಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯಾಂ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿಷಷ್ಟಿ ಸಂವತ್ಸರಣಾ ಮಧ್ಯೆ ಶ್ರೀ ಕ್ರೋಧಿನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ವರ್ಷಋತೋ ಭಾದ್ರಪದಮಾಸೆ ಶುಕ್ಲಪಕ್ಷೆ ತೃತೀಯಾಯಾಂ ಶುಭತಿಥೋ ವಾಸರಃ ವಾಸರಸ್ಥೋ ಭಾರ್ಗವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣೇ ಗುಣವಿಶೇಷೇಣ ವಿಶಿಷ್ಟಾಯಾಂ ಶುಭತಿಥೌ. ವ್ರತ ಮಾಡುವರು ಬಲಗೈಯಲ್ಲಿ ಮಂತ್ರಾಕ್ಷತೆಗಳನ್ನು ಹಿಡಿದಿರ್ತೀರಿ. ಅದರೊಂದಿಗೆ ಹೇಳ್ಕೊಳ್ಬೇಕು. ಮಮ ಯಾವಜ್ಜೀವ ದೀರ್ಘ ಸೌಮಂಗಲ್ಯ ಅಭಿವೃದ್ಧ್ಯರ್ಥಂ ವರ್ಷೇ ವರ್ಷೇ ಕರ್ತವ್ಯ ಶ್ರೀ ಸ್ವರ್ಣಗೌರೀಂ ಉದ್ದಿಶ್ಯ ಶ್ರೀ ಸ್ವರ್ಣಗೌರಿ ಪ್ರೀತ್ಯರ್ಥಂ ಏತದ್ವರ್ಷ ಪ್ರಯುಕ್ತಂ ಸಂಭವದ್ಭಿಃ ನಿಯಮೈಃ ಸಂಭವದ್ಭಿಃ ಉಪಚಾರೈಶ್ಚ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾ ಕರಿಷ್ಯೆ. ಕೈಯಲ್ಲಿರೋ ಮಂತ್ರಾಕ್ಷತೆಯನ್ನು ನೀರಿನಿಂದ ಉದ್ಧರಣೆಯನ್ನು ತೆಗೆದುಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಬಿಡೋದು. ಈಗ ಕಲಶದ ಪಂಚಾತ್ರೆಯ 4 ದಿಕ್ಕಿನಲ್ಲಿಯೂ ಗಂಧಾಕ್ಷತೆಗಳನ್ನು ಹಚ್ಚಬೇಕು. ಕಲಶಾರ್ಚನಂ ಶಂಕಾರ್ಚನಂ ಕರಿಷ್ಯೆ. ಕಲಶಂಗಂಧಾಕ್ಷತಪತ್ರಪುಷ್ಪೈರಭ್ಯರ್ಚ ದಶಕಲಾತ್. ಕಲಶಸ್ಯ ಮುಖೇ ವಿಷ್ಣುಃ ಕಂಠೆ ರುದ್ರಸಮಾಶ್ರಿತಾ ಮೂಲೆ ತತ್ರಸ್ಥೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಪದಾ ಕುಕ್ಷೌ ಸಾಗರ ಸರ್ವೇ ಸಪ್ತದ್ವೀಪೋ ವಸುಂಧರಃ. ಋಗ್ವೇದ ಅಥ ಯಜುರ್ವೇದ ಸಾಮವೇದೋ ಅಥರ್ವಣಾಂಗೈಶ್ಚ ಸಹಿತ ಸರ್ವೇ ಕಲಶಾನ್ ಸಮಾಶ್ರಿತಾ. ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟಿಕರಿ ತಥಾ ಆಯಾನ್ ದೇವ ಪೂಜಾರ್ಥಂ ದುರಿತಕ್ಷಯಕಾರಕಾಃ. ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಓಂ ಇಮಂ ಮೇ ಏ ಗಂಗೆ ಯಮನೆ ಸರಸ್ವತಿ ಶುತದ್ರಿಸ್ತ್ವಂ ಸಚತಾ ಪರುಷ್ಣ್ಯ ಸಿಕ್ನ್ಯಾ ಮರುದ್ರುಧೇ
सेवितस्तयार्जीकीये शृणुह्य सुशोभया सितासिते सरितो यत्र सङ्गभे तत्र आप्लुतासो देवमत्पतन्ति ये वै तन्वा विसृजन्ति धीरास्ते जना आसो अमृतत्वं भजन्ते. ಉದ್ಧರಣೆಯನ್ನು ಕಳಶದ ಮೇಲೆ ಇಟ್ಕೊಳ್ಳಿ. ಓಂ ಪ್ರಣವೇನ ಶಂಕಂ ಪ್ರಕ್ಷಾಳ್ಯ ಜಾತವೇ ಸುಮಂತ್ರೇಣ ಶಂಕಂ ಪೀಠೇ ನಿಧಾಯ ಜಾತವೇ ಸೇ ಸುನುವಾಮ ಸೋಮರಾತಿ ಯಥೋ ನಿಜಹಾತಿ ವೇದ ಸನಃ ಪರುಷಾತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತಿಗ್ನಿ. ತ್ರ್ಯಂಬಕಮಂತ್ರೇಣ ಶಂಕೆ ಕಲಶೋದಕಂ ಪೂರೇ ತ್ವಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್. ಶಂಕಸ್ಯ ಗಂಧಾಕ್ಷತಪತ್ರಪುಷ್ಪೈರಭ್ಯರ್ಚ ಅಕ್ಷತೆ ಹೂಗಳಿಂದ ಪೂಜೆ ಮಾಡಬೇಕು. ಕಲಶಸ್ಯ ಗಂಧಾಕ್ಷತಪತ್ರಪುಷ್ಪೈರಭ್ಯರ್ಚ ದಶಕಲಾತ್ಮೆ ನಿಮಂಡಲಾನ್ಮ ದ್ವಾಶಕಲಾತ್ಮೆ ಸೂರ್ಯಮಂಡಲಾನ್ಮ ಷೋಡಶಕಲಾತ್ಮೆ ಸೋಮಮಂಡಲಾನ್ಮ ಶಂಕಂಚಕ್ರಂ ಗದಾಪದ್ಮಂ ಮುಸಲಂ ಖಡ್ಗಮಯ ಚ ಧನುಶ್ಚೈ ಬಾಣಂಚ ಅಷ್ಟಮುದ್ರಾ ಪ್ರಕೀರ್ತಿತಾಃ ತ್ರೈಲೋಕ್ಯಾನಿ ತೀರ್ಥಾನಿ ವಾಸುದೇವಸ್ತಾಜ್ಞಾ. ಶಂಕೆ ತಿಷ್ಟಂದಿ ವಿಪ್ರೇಂದ್ರ ತಸ್ಮಾಚಂಗಂ ಪ್ರಪೂಜೇತುಂ ಪುರಾ ಸಾ ಗೃಹೋತ್ಪನ್ನ ವಿಷ್ಣು ವಿತ್ತಕ್ರಯ ಪೂಜ ಸರ್ವದೈವೇಸ್ತು ಪಾಂಚಜನ್ಮೋಸ್ತೆ ಪಾಂಚಜನ್ಮ ಹದ್ಬಾನಂ ಪಾಪಗ್ನಂಚ ಪವಿತ್ರಕಂ ವಸನ್ ಸರ್ವತೀರ್ಥಾನಿ ಪುರಾ ವಿಷ್ಣೋರುನುಗ್ನೇ ಸ್ನಾಪಯತಿ ಗೋವಿಂದಂ ತಸ್ಯ ಪುಣ್ಯಮನಂತಕಂ. ಶಂಕಂಚಂದ್ರಾರ್ಕದೈವತ್ಯಂ ವರ್ಣಂಚ ದೈತಂ ಪೃಷ್ಠೆ ಪ್ರಜಾಪತಿರ್ವಿಂಧ್ಯಾತಗ್ರೆ ಗಂಗಾಸಹಸ್ತೆ ಶಂಕಮಧ್ಯ ಸ್ಥಿತಂತೋಯಂ ಬ್ರಾಹ್ಮಿತಂ ಕೇಶೋಪರಿ ಅಂಗಲಗ್ನ ಮನುಷ್ಯಾಣ ಬ್ರಹ್ಮಹತ್ಯ ಐದುಂಧೇ. ಉದ್ಧರಣೆಯಲ್ಲಿರೋ ನೀರನ್ನು ಕಳಶಕ್ಕೆ ಸ್ವಲ್ಪ ಹಾಕಿ ಎಲ್ಲ ಕಡೆನೂ ಪ್ರೋಕ್ಷಣೆ ಮಾಡಬೇಕು. ತದುಕಂ ಕಳಶೆ ಕಿಂಚಿನ್ ನಿಕ್ಷಿಪ್ಯ ತೇನ ಉದಕೇನ ಯಾಗಭೂಂ ಸಂಪ್ರೋಕ್ಷ ಪೂಜಾಪಕರಣ ದ್ರವ್ಯಾಣಿ ಪುಷ್ಪಾಣಿ ದೇವತಾ ಸಂಪ್ರೋಕ್ಷ ಆತ್ಮಾನಂಚ ಮುಕ್ಷ ತಚ್ಚೇಷಂ ವಿಸೃಜ್ಯ. ತದಂಗತ್ವೇನ ನಿರ್ವಿಘ್ನತಾ ಸಿದ್ಧ್ಯರ್ಥಂ. ಈಗ ಸಣ್ಣದೊಂದು ಗಣಪತಿನ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಗಣಪತಿ ನಿರ್ವಿಘ್ನತಾ ಸಿದ್ಧಿಯಾಗಲು ಗಣಪತಿ ಪೂಜೆ ಮಾಡಬೇಕು. ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜಾಂಕರಿಷ್ಯ. ಓಂ ಗಣನಾನ್ತ್ವಾ ಗಣಪತಿಂ ಹವಾಬಹೇ ಕವಿನ್ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿಃ ಸೀದ ಸಾಧನಂ. ಭೂಃ ಗಣಪತಿಂ ಆವಾಹಯಾಮಿ ಸುವಃ ಗಣಪತಿಂ ಆವಾಹಯಾಮಿ ಭೂರ್ಭುವಃ ಸ್ವಃ ಗಣಪತಿಂ ಆವಾಹಯಾಮಿ. ಆವಾಹಿತ ಮಹಾಗಣಪತಿ ದೇವತಾಭ್ಯೋ ನಮಃ. ಪಾದಾರವಿಂದ್ಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನೀಯಂ ಸಮರ್ಪಯಾಮಿ. ಸ್ನಾನಂ ಆಪೋಹಿಷ್ಟಾಮಯೋ ಭುವಸ್ತಾನೋ ಊರ್ಜೆ ದದಾತ್ನಾಮಹೇರ್ಣಾಯ ಚಕ್ಷಸೆಯೋ ಶ್ರೋತಮೋಸಸ್ತಸ್ಯ ಭಾಜಯತೆ ಹನಃ. ಉಷಾ ತೀರೋ ಮಾತರಃ ತಸ್ಮಾ ರಂಗಮಾವಸ್ಯ ಕ್ಷಯಾಯ ಜಿನುತಾಪೋಜನೇತಾಚನಃ. ನೀರಿನಿಂದ ಪ್ರೋಕ್ಷಣೆ ಮಾಡಿ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ವಸ್ತ್ರ ಏರಿಸಿ. ಯಂ ವಸ್ತ್ರಾಣೀಪಿ ವಸಾವಸಾತೆ ಯೋರಚ್ಛಿದ್ರಮಂತವೋ ಸರ್ಗ ಹವ ತೀರ್ಥಮನುತಾನಿ ವಿಶ್ವಋತೇರ್ಮಿತ್ರ ವರುಣಾಸಚೇತೆ ವಸ್ತ್ರಯಜ್ಞಂ ಸಮರ್ಪ್ಯಾಪಿ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ಸಹಜಂ ಪುರಸ್ತಾತ್. ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಮಹಾಗಣಪತಿ ಮೂರ್ತಿಯೇ ನಮಃ. ಉಪವೀತಂ ಸಮರ್ಪ್ಯ ಹೂ ಹಾಕಬೇಕು. ಹಿರಣ್ಯರು ಅರಿಷ್ಣ ಕುಂಕುಮ ಹಿರಣ್ಯರೂಪಸ್ ಹಿರಣ್ಯ ಸಂದೃಕಪ ಅನ್ನಪಾತ್ಸೇದು ಹಿರಣ್ಯವರ್ಣಾಃ ಹಿರಣ್ಯಾತ್ಪರ್ಯೋನೆ ಶದ್ಯ ಹಿರಣ್ಯದ ರತ್ನಮಸ್ಮೈ ಕನಕ ಕಿರೀಟ ಮುಕುಟ ಆಭರಣಾರ್ತೆ ಹರಿದ್ರಾಚೂರ್ಣಂ ಸಮರ್ಪ್ಯಾಮಿ. ಕುಂಕುಮಚೂರ್ಣಂ ಸಮರ್ಪ್ಯಾಮಿ. ಸಿಂಧೂರಚೂರ್ಣಂ ಸಮರ್ಪ್ಯಾಮಿ. ಗಂಧದ್ವಾರಾಂಧರಾಧಶ್ಯಾಂ ನಿತ್ಯಪುಷ್ಟಾಂಕರೀಷ್ಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯಶ್ರಿಯಂ ದಿವ್ಯಪರಿಮಳಗಂಧಾಂಧಾರಯಾಮಿ. ಉಪಾಸ್ಮೈ ಗಾಯಿತ ನರಃ ಪವಮಾನ ಏಂದವ್ಯಭಿ ದೇವಾಂತ್ಯಕ್ಷತೆ. ಅಕ್ಷತೆ ಮಾಲ್ಯಾನ್ ಸುಗಂಧಿನಿ ಮಾಲಿತ್ಯಾದಿನಿ ಮೈ ಪ್ರಭಾಮಯ ಹೃದಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ ಪುಷ್ಪಾಣಿ ಸಮರ್ಪ್ಯಾಮಿ. ಅಥಾಂಗ್ ಪೂಜಾಂ ಕರಿಷ್ಯೆ. ಮಂತ್ರಾಕ್ಷತೆ ಹೂವು ಏನು ಬೇಕಾದ್ರೆ ಏರಿಸ್ಕೊಳ್ಳಿ. ಸುಮುಖಾಯನ್ಮ ಏಕದಂತಾಯನ್ಮ ಕಪಿಲಾಯನ್ಮ ಗಜಕಣ್ಕಾಯನ್ಮ ಲಂಬೋದರಾಯನ್ಮ ವಿಕಟಾಯನ್ಮ ವಿಘ್ನರಾಜಾನ್ಮ ಧೂಮ್ರಕೇತುನಾಧ್ಯಕ್ಷಾನ್ಮ ಪಾಲ್ಚಂದ್ರಾಯನ್ಮ ಉಷ್ಕವಾಹನಾಯನ್ಮ ಕುಮಾರ ಗುರುವೇನ್ ಸರಸ್ವತಿದಾಯಕ ನಾಂ ಪೂಜಾನ್ ಸಮರ್ಪ್ಯಾಮಿ. ಊದ್ಗಡ್ಡಿ ಹಚ್ಕೊಳ್ಳಿ. ದಶಾಂಗಂ ಗುಗ್ಗುಣಂ ಧೂಪಂ ಸುಗಂಧಂಚ ಮನೋಹರಂ ಕಪಿಲಾಗೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ. ಧೂಪಮಾಗ್ರಾಪಯಾಮಿ. ದೀಪ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವನ್ನಿನಾ ಯೋಜಿತಂ ಮಯಾ ಗೃಹಾಣಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ. ಭಕ್ತ್ಯಾ ದೀಪಂ ಪ್ರಯಚ್ಚಾಮಿ ದೇವಾಯ ಪರಮಾತ್ಮನೇ ತ್ರಾಹಿಮಾನ್ ನರಕಾದ್ ಘೋರಾದಿವಿಜ್ಯೋತಿರ್ನಮೋಸ್ತುತೇ. ದೀಪಂ ದರ್ಶಯಾಮಿ. ಧೂಪದೀಪ ಅಂದರೆ ಆಚಮನಂ. 4 ಉದ್ಧರಣೆ ನೀರು ಬಿಡಿ. ಮಂತ್ರಾಕ್ಷತೆ ಹೂವನ್ನು ಗಣಪತಿಗೆ ಹಾಕಿ. ನೈವೇದ್ಯಾರ್ಥೆ ಮಂಡಲ ಮಾಡ್ಕೋಬೇಕು. ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ. ಓಂ ಭೂರ್ಭುವಃ ಸ್ವಃ. ಮಂಡಲಕ್ಕೆ ಪ್ರೋಕ್ಷಣೆ ಮಾಡಿ ಅಲಂಕಾರ ಮಾಡಿ ಅದರ ಮೇಲೆ ನೈವೇದ್ಯ ಇಡಿ ಗಣಪತಿಗೆ. ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಸತ್ಯಂತುರತೇನ ಪರುಷಂಚಯಾಮಿ. ಕಾಮಧೇನ ಸ್ವರಾಮಿ ಧೇನುಮುದ್ರಾಂ ಪ್ರದರ್ಶ್ಯ. ಅಮೃತಮಸ್ತು. ಅಮೃತೋಪಸ್ತರಣಮಸಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ. ಅಪಾನಾಯ ಸ್ವಾಹ. ಸಮಾನಾಯ ಸ್ವಾಹ. ಬ್ರಹ್ಮಣೇ ಸ್ವಾಹ. ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯೋ ಓದಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವರಜಾಯತ. ಆವಾಹಿತ ಮಹಾಗಣಪತಿ ದೇವತಾಭ್ಯೋ ನಮಃ.
ಏನಿಟ್ಟಿದ್ದೀರಾ ಅದನ್ನು ಇದನ್ನು ದಿವ್ಯ ಕದಳಿ ಫಲ, ಬಾಳೆಹಣ್ಣು, ನಾರಿಕೇಳ, ತೆಂಗಿನಕಾಯಿ, ಕಾಶ್ಮೀರಿ ಫಲ ಅಂದರೆ ಸೇಬು, ಬಹುಬೀಜ ಫಲ ಅಂದರೆ ಸೇಬು ಯಾವುದಿದೆಯೋ ಅದನ್ನು ಇದನ್ನು ದಿವ್ಯ ನೈವೇದ್ಯಾಮಿ ಭೋಜನ ಮಧ್ವೆ ಸ್ವಾದುಕಂ ಸಮರ್ಪಯ, ನೀರು ಬಿಡಬೇಕು. ಹಸ್ತ ಪ್ರಕ್ಷಾಳಂ ಸಮರ್ಪಯಾಮಿ, ಪಾದ ಪ್ರಕ್ಷಾಳಂ ಸಮರ್ಪಯಾಮಿ, ಪುನರಾಚಮಂ ಸಮರ್ಪಯಾಮಿ, ಭೂಹೋ ಬಲಿಹರಣಂ ವಿಸರ್ಜಯಾಮಿ, ಬಲಿಹರಣ ತೆಗಿಬೇಕು. पूगीफलसमायुक्तं नागुल्लिदलैर्तं चूर्णकर्पूरसंयुक्तं ताम्बूलं प्रतिगृहीतां पूगीफलताम्बूलं समर्पयामि. हिरण्यगर्भाय नमः सुवर्णपुष्पदक्षिणां समर्पयामि. ಮಂಗಳಾರತಿಗೆ ಹಿರಣ್ಯಪಾತ್ರಮದೋ ಪೂರ್ಣಂ ದಧಾತಿ ಮಧುವ್ಯೋಸಾನೀತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ. ಮಹಾಗಣಪತಿಮೂರ್ತಿಯೇ ನಮಃ. ವೇದೋಕ್ತಮಂಗಳನೀರಾಜನಂ ದರ್ಶಯಾಮಂತ್ರೆ ಆಚಮಾಚಮಂ ಸಮರ್ಪಯಾಮಿ. ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ನಮಸ್ಕರೋಮಿ. ರಕ್ಷಾನ್ ಧಾರಯಾಮಿ. ನಮಸ್ಕಾರ ಮಾಡ್ಕೊಳ್ಳಿ ಭಕ್ತಿಯಿಂದ. ಕೂತ್ಕೊಂಡು ಅರ್ಘ್ಯ ಕೊಡಿ. ವಕ್ರತುಂಡಾಯ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಆವಾಹಿತ ಮಹಾಗಣಪತಿ ಮೂರ್ತಯೇ ನಮಃ. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. अर्घ्यमर्घ्यतव चरणारविन्द्यो समर्पये नमस्करोमि. पूजान्ते पुनः पूजां करिष्ये. चत्रं समर्पयामि, चामरं समर्पयामि, नृत्यं समर्पयामि, गीतं समर्पयामि, आन्धोळकं समर्पयामि, अपराधपुष्पं समर्पयामि. समस्ते भक्त्योपचार शक्त्योपचार देवोपचार राजोपचार पूजा समर्पयामि. नमस्करोमि. ಪ್ರಾರ್ಥನೆ ಮನಸ್ಸಿನಲ್ಲಿ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿಗಳನ್ನು ಮಕ್ಕಳೆಲ್ಲರನ್ನು ಸಂತೋಷವಾಗಿರೋ ಹಂಗೆ ಮಾಡಿಕೊಡು ಅಂಥೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ಈಗ ಸ್ವರ್ಣಗೌರಿ ವ್ರತ. ಸ್ವರ್ಣಗೌರಿ ಈಗ ಕಲಶ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ಕೋಬಹುದು. ಇಲ್ಲಾಂದರೆ ಮುಂದಕ್ಕೆ ಹಾಗೆ ಹೋಗುತ್ತೆ. ಪ್ರಾಣ ಪ್ರತಿಷ್ಠೆ ಇಲ್ದಲೇ ಇದ್ದರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ಕೊಳ್ಳಿ. ಅಸ್ಯ ಶ್ರೀ ಸ್ವರ್ಣಗೌರಿ ಪ್ರಾಣಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣುಮಹೇಶ್ವರಸ್ಯ ಋಗ್ಯಜಸ್ಸಾಮಥರುಣಚಂದಾಂಸಿ ಪ್ರಾಣಶಕ್ತಿ ಪರಾ ದೇವತಾ ಹ್ರಾಂ ಬೀಜಂ ಹ್ರೀಂ ಶಕ್ತಿ ಹ್ರೂಂ ಕೀಲಕಂ ಶ್ರೀ ಸ್ವರ್ಣಗೌರಿ ವ್ರತಾಂಗ ಪ್ರಾಣ ಪ್ರತಿಷ್ಠಾಪನ ಸಿದ್ಧ್ಯರ್ಥೆ ಜಪೆ ವಿನಿಯೋಗ. ಇದನ್ನೇನು ಮಾಡಬೇಡಿ. ಅಂಗುಷ್ಟ ಬೀಜ ಮಂತ್ರಗಳಿದೆ, ಬೇಡ. ಓಂ ಹ್ರಾಂ ಅಂಗುಷ್ಟಕಾಭ್ಯಾನ್ ನಮಃ, ಓಂ ಹ್ರೀಂ ತರ್ಜನೀಭ್ಯಾನ್ ನಮಃ, ಓಂ ಹ್ರೂಂ ಮಧ್ಯಮಾಭ್ಯಾನ್ ನಮಃ, ಓಂ ಹ್ರೈಂ ಅನಾಮಿಕಾಭ್ಯಾನ್ ನಮಃ, ಓಂ ಹ್ರೌಂ ಕನಿಷ್ಠಿಕಾಭ್ಯಾನ್ ನಮಃ, ಓಂ ಹ್ರಃ ಕರತಲವೃಷ್ಟಾಭ್ಯಾನ್ ನಮಃ, ಓಂ ಹ್ರಾಂ ಹೃದಯಾಯುರ್ಭ, ಓಂ ಹ್ರೀಂ ಶಿರಸೇ ಸ್ವ, ಓಂ ಹ್ರೂಂ ಶಿಖಾಯುಷ್ಣ, ಓಂ ಹ್ರೈಂ ಕವಚಾಯು, ಓಂ ಹ್ರೌಂ ನೇತ್ರತ್ರಯಾಯುಷ್ರ, ಓಂ ಹ್ರಃ ಅಸ್ರಾಯುಷ್ಭೂರ್ಭೋ ಸ್ರೋಮತಿ ದಿಗ್ಬಂಧಃ. ಧ್ಯಾನಂ ರಕ್ತಾಂಬೋಧಿಸ್ತಪೋತೋಲ್ಲ ಸದುರ್ಣ ಸರೋಜಾದಿರೂಢಾಕರಾಬ್ಜೈಃ ಪಾಶಂಕೋದಂಡಮೀಕ್ಷುದ್ಭವಮಣಿಗಣಪಂಕುಶನ್ ಪಂಚಬಾಣಾನ್ ಬಿಭ್ರಾಣ ಸುಕೃಪಾಲಂ ತಿರನಯನ ವಿಲಸತ್ಪೂರ್ಣವಕ್ಷೋರುಹಾಢ್ಯ ದೇವಿ ಬಾಲಾರ್ಕವರ್ಣ ಭವತು ಸುಖಕರಿ ಪ್ರಾಣಶಕ್ತಿ ಪರಾನನ. ಆಂ ಈಗ ಗಂಟೆ ಬಾರಿಸಬೇಕು. ಆಂ ಹ್ರೀಂ ಕ್ರೋಂ ಓಂ ಹ್ರಾಂ ಹ್ರೀಂ ಹ್ರೂಂ ಹ್ರೈಂ ಹ್ರೌಂ ಹ್ರಃ ಆಂ ಹ್ರೀಂ ಕ್ರೋಂ ಯಾರಲಾವಶಾಸಃ ಹಂಸಸ್ಸೋ ಹಂಸಃ. ಶ್ರೀ ಸ್ವರ್ಣಗೌರಿ ಪ್ರಾಣ ಮಮ ಪ್ರಾಣಾಃ. ಶ್ರೀ ಸ್ವರ್ಣಗೌರಿ ಜೀವ ಮಮ ಜೀವ. ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾ ಘ್ರಾಣ ವಾಕ್ಪಾಣಿಪಾದಪಾಯೋಪಸ್ಥಾನಾನಿ ಇಹೈವಾಗತ್ಯ ಅಸ್ಮಿನ್ ಬಿಂಬೆ ಸುಖಂಚಿರಂತಿಷ್ಟಂತು ಸ್ವಾಹಾ. ಗಂಟೆ ಬಾರಿಸ್ತಲೇ ಇರಬೇಕು. ಅಸುನೀತೆ ಪುನರಸ್ಮಾಸು ಚಕ್ಷು ಪುನಃ ಪ್ರಾಣಮಹಿರೋ ದೇಹಿ ಭೋಗಂ ಯೋಕ್ಪಶ್ಯೇಮ ಸೂರ್ಯ ಮುಚ್ಚರಂತ ಮನುಮತೆ ಮೃಳಯಾನ ಸ್ವಸ್ತಿ. ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ಪಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ಪೂಜೆ ಮಾಡಿ ಕಲಶಕ್ಕೆ. ಅತ್ರ ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ, ವರದೋ ಭವ. ಶ್ರೀ ಸ್ವರ್ಣಗೌರಿ ಪ್ರಾಣ ಪ್ರತಿಷ್ಠಾಪನ ಸುಮುಹೂರ್ತೋಸ್ತ್ಯುತಿ ಗೃಹಂತು ಸುಮುಹೂರ್ತೋಸ್ತ್ಯುತ್ಯನುಗೃಹಂತು ಸುಮುಹೂರ್ತಸ್ತು. ಗಂಟೆ ಬಾರಿಸಿ. ಈಗ ಅಮ್ಮನವ್ರು ಬಂದಿದ್ದಾರೆ. ಈಗಲೇ ನೀವು ಮಹಾನೈವೇದ್ಯವನ್ನು ಮಾಡಬೇಕು. ಯಾಕೆಂದರೆ ಅಮ್ಮನವರು ಬಂದಾಗಲೇ ಅವಳನ್ನು ಪ್ರಸನ್ನಗೊಳಿಸ್ಕೊಂಡು ಪೂಜೆ ಮಾಡಬೇಕು. ಇಲ್ಲಿ ನಾವು ನೈವೇದ್ಯ ಮಾಡಬೇಕು ಕರೆಕ್ಟಾಗಿ ಪೂಜಾ ವಿಧಿನಲ್ಲಿ. ಆಮೇಲೆ ವ್ರತಾಂಗವಾಗಿ ಪೂಜೆ ಮಾಡೋದು ಬೇರೆ. ಇಲ್ಲಿ ಅಮ್ಮನವ್ರು ಬಂದಿರೋದಕ್ಕೋಸ್ಕರ ಇದು ಮಾಡಬೇಕು. ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ ಭೂರ್ಭುವಸ್ಸು ಹಂತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸ್ವತ್ಯಂತರದೇನ ಪರಿಸಂಚಯಾಮಿ. ಏನು ಇಟ್ಟಿದ್ದೀರೋ ಅದನ್ನು ಹೆಸರು ಹೇಳಿ. ಇದನ್ನು ದಿವ್ಯ ಆವಾಹಿತ ಸ್ವರ್ಣಗೌರಿಗೆ ನಮಃ. ಇದನ್ನು ದಿವ್ಯ ನಿವೇದಯಾಮಿ. ಮುದ್ಗ ಅನ್ನ ಹುಗ್ಗಿ, ಆಯಿತಾ. ಮಹಾನೈವೇದ್ಯ ಅನ್ನ
नेमं भोजनमध्ये स्वात्कं समर्प्य हस्तप्रक्षाळनं समर्प्य पादप्रक्षाळनं समर्प्य राचं समर्पयामि चण्डप्रचण्डाय महाभूः बलिहरणं निवेदयामि पूगीफलसमायुक्तं नागवल्लीदलैर्तं चूर्णकर्पूरसंयुक्तं ताम्बूलं प्रतगृह्यतां पूगीफलताम्बूलं समर्पयामि हिरण्यगर्भाय नमः सुवर्णपुष्पदक्षिणां समर्पयामि नमस्करोमि. ಇಲ್ಲಿ ಒಂದು ಆರತಿನೂ ಮಾಡಿ. ಆರತಿ ಆದಮೇಲೆ ಆರತಿನ ನೆಲದ ಮೇಲೆ ಇಡಬೇಡಿ, ಯಾವುದಾದ್ರು ಒಂದು ಸಣ್ಣ ಮಣೆ ಮೇಲೆ ಇಟ್ಕೊಳ್ಳಿ, ದೂರಕ್ಕೆ ಇಟ್ಕೊಳ್ಳಿ. ಈಗ ಸ್ವರ್ಣಗೌರಿ ಪೂಜೆ. ಓಂ ಹರಾನ್ವಿತಾಂ ಇಂದುಮುಖೀಂ ಸರ್ವಾಭರಣಭೂಷಿತಾಂ ವಿಮಲಾಂಗೀಂ ವಿಶಾಲಾಕ್ಷ್ಮೀಂ ಚಿಂತಯಾಮಿ ಸತಿಂ ಶಿವಾಂ ಶ್ರೀ ಸ್ವರ್ಣಗೌರ್ಯೈ ನಮಃ. ಆವಾಹಯಾಮಿ. ಹೂಗಳಿಂದ ಪೂಜೆ ಮಾಡ್ತಾ ಹೋಗಿ. ದೇವದೇವಿ ಸಮಾಗಚ್ಚ ಪ್ರಾರ್ಥಯೇಹಂ ಜಗನ್ಮಯೇ ಇಮಾಂ ಮಯಾ ಕೃತಾಂ ಪೂಜಾಂ ಗೃಹಾಣ ಸುರಸೇವಿತೆ ಶ್ರೀ ಸ್ವರ್ಣಗೌರ್ಯೈ ನಮಃ. ಆವಾಹಯಾಮಿ. ಆಸನಂ ಸಮರ್ಪಯಾಮಿ. ಒಂದು ಒಗ್ಗರಣೆ ನೀರು ಬಿಡಿ. ಭವಾನ್ವಿತಾಂ ಮಹಾದೇವಿ ಸರ್ವಸೌಖ್ಯಪ್ರದಾಯಿನಿ ಅನೇಕರತ್ನಶೋಭಾಢ್ಯಾಂ ಸ್ವೀಕುರುಶ್ವಾಸನಂ ಶುಭಂ ಹಿರಣ್ಮಯೀಂ ಮಹಾದೇವಿ ಹಿಮಾಲಯಸುತಾಂ ಶಿವಾಂ ದಿವ್ಯಸಿಂಹಾಸನಂ ತುಭ್ಯಂ ದಾಸ್ಯಾಮಿ ಹರಿವಲ್ಲಭೆ. ಆವಾಹಿತ ಸ್ವರ್ಣಗೌರ್ಯೈ ನಮಃ. ರತ್ನಸಿಂಹಾಸನಂ ಸಮರ್ಪಯಾಮಿ. ಈಗ ಕಲಶದ ಪಕ್ಕದಲ್ಲಿ ಒಂದು ವಿಳ್ಳೆದೆಲೆನ ಮೇಲೆ ಸಣ್ಣ ತಟ್ಟೆ ಇದೆ, ತಟ್ಟೆ ಅಥವಾ ಕಲಶದಲ್ಲಿ ಹರಿವಾಣದಲ್ಲಿ ಅಕ್ಕಿ ಇರುತ್ತೆ, ಅದರ ಮೇಲೆ 16 ಗಂಟುಗಳನ್ನು ಹಾಕ್ಕೊಂಡಿದ್ದು ಅರಿಶಿನಲ್ಲಿ ನೆನೆಸಿದ ದಾರವನ್ನು ಇಡಬೇಕು. ಸುಚಾರು ಶೀತಲಂ ದಿವ್ಯಂ ನಾನಾಗಂಧ ಸುವಾಸಿತಂ ಪಾದ್ಯಂ ಗೃಹಾಣ ದೇವಿತ್ವಂ ಶ್ರೀ ಸ್ವರ್ಣಗೌರಿ ನಮೋಸ್ತುತೆ. ಪಾದಾರವಿಂದಯೋಃ ಪಾದ್ಯಂ ಸಮರ್ಪಯಾಮಿ. ಶ್ರೀ ಪಾರ್ವತಿ ಮಹಾದೇವಿ ಶಂಕರಪ್ರಿಯಭಾಮಿನಿ ಅರ್ಘ್ಯಂ ಗೃಹಾಣ ದೇವೇಶಿ ಭರ್ತ್ರಾ ಸಹಪತಿವ್ರತೆ ಶ್ರೀ ಸ್ವರ್ಣಗೌರ್ಯೈ ನಮಃ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಒಂದೆರಡು ಉದಾಹರಣೆ ನೀರು ಹಾಕೋದು. ಗಂಗಾತೋಯಂ ಸಮಾನೀತಂ ಸುವರ್ಣಕಲಶೇ ಸ್ಥಿತಂ ಆಚಮ್ಯತಾಂ ಮಹಾದೇವಿ ರುದ್ರೇಣ ಸಹಿತೆ ನಘೆ ಆಚಮನಯಂ ಸಮರ್ಪಯಾಮಿ. ದಧಿ ಮಧ್ವಾಜ್ಯ ಸಂಯುಕ್ತಂ ಶರ್ಕರಾ ಕ್ಷೀರಮಿಶ್ರಿತಂ ಮಧುಪರ್ಕಂ ಗೃಹಾಣೇದಂ ಭಕ್ತ ಸೌಭಾಗ್ಯದಾಯಿನೀಂ. ಆವಾಹಿತ ಸ್ವರ್ಣಗೌರ್ಯೈ ನಮಃ. ಮಧುಪರ್ಕಂ ಸಮರ್ಪಯಾಮಿ. ಸ್ನಾನಮಿದಂ ಶರ್ಕರಾ ಮಧುಸಂಯುತಂ ದಧ್ಯಾಜ್ಯ ಕ್ಷೀರಸಂಯುಕ್ತಂ ಗೃಹಾಣ ಜಗದೀಶ್ವರಿ. ಈಗ ಸ್ವರ್ಣಗೌರಿಗೆ ಕಲಶಕ್ಕೆ ಪಂಚಾಮೃತದಿಂದ ಹೂವಿನಿಂದ ಪ್ರೋಕ್ಷಣೆ ಮಾಡಬಹುದು. ಓಂ ಆಪ್ಯಾಯಸ್ವಸುಮೇ ಏತೆ ವಿಶ್ವತಸ್ವೃಷ್ಣ್ಯಂ ಭವ ವಾಜಸ್ಯ ಸಂಗಥೆ. ಕ್ಷೀರಸ್ನಾನಂ ಸಮರ್ಪ್ಯಾಮಿ. ದಾದಿಕ್ರಾವಣ ಆಕಾಶಂ ಜಿಷ್ಣೋರಿಶ್ವಸ್ಯ ವಾಜಿನಃ ಸುರಭಿನೋ ಮುಖಕರತ್ಪ್ರಾಣ ಆಯುಂಶಿತಾರಿಷದೋಧ್ನಾ ಸಮರ್ಪಯಾಮಿ. ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವಸ್ಸವಿತೋತ್ಪುನಃ ತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಆಜ್ಯಸ್ನಾನಂ ಸಮರ್ಪಯಾಮಿ. ಮಧುವಾತಾರ್ತಾಯಿತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷಧೀಃ ಮಧುನಕ್ತಮುತೋಷಸಿ ಮಧುಮತ್ಪಾರ್ಥಿವಂ ರಜಾಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಮಸ್ತು ಸೂರ್ಯಾಃ ಮಾಧ್ವೇರ್ಗಾವೋ ಭವಂತು ನಃ. ಮಧುಸ್ನಾನಂ ಸಮರ್ಪಯಾಮಿ. ತಾನಃ ಶಿವಾ ಶರ್ಕರಾ ಸಂತ ಸರ್ವಾಃ ಅಗ್ನೇರೇತಶ್ಚಂದ್ರಗಂ ಹಿರಣ್ಯಮಧ್ಯಸಂಭೂತಮಮೃತಂ ಪ್ರಜಾಸೋ ತತ್ಸಂವರನ್ ಉತ್ತರತೋ ನಿಧಾಯ ಅತಿಪ್ರಯಚ್ಚನ್ ದುರಿತಂತ್ರೇಯಂ. ಯಾಃ ಫಲಿನೀತ್ಯಾ ಅಫಲ ಅಪುಷ್ಪಾಯ ಅಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚನ್ತ್ವಂ ವಸಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿರ್ಭವೇ ಭವತ್ಸ್ವಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತತಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ
ಶಿವೋ ಮೇ ಅಸ್ತು ಸದಾ ಶಿವೋ ಆವಾಹಿತ ಸ್ವರ್ಣಗೌರ್ಯೈ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ. ಗಂಗಾ ಸರಸ್ವತಿ ಭೀಮಾ ಕಾವೇರಿ ನರ್ಮದಾ ಜಲೈಃ ಸ್ನಾಪಿತಾಸಿ ಮಯಾ ತುಭ್ಯಂ ಅತಃ ಶಾಂತಿಂ ಪ್ರಯಚ್ಛ ಮೇ. ಆಪೋಹಿಷ್ಟಾಮಯೋ ಶುದ್ಧೋದಕ ಆಪೋಹಿಷ್ಟಾಮಯೋ ಭುವಸ್ಥಾನ ಊರ್ಜೆ ದದಾತನ ಮಹೇರ್ಣ ಆಯಚಕ್ಷಸೆ ಯೋ ವಶ್ಯವತಮೋರ್ಸಸ್ತಸ್ಯ ಭಾಜಯತೆ ಹನಃ ಉಷತೀರುವ ಮಾತರಃ ತಸ್ಮಾರಂಗಮಾಮವೋ ಯಸ್ಯ ಕ್ಷಯ ಅಯಜಿನ್ವತ ಆಪೋ ಜನಯತ ಜನಃ. ಸ್ವರ್ಣಗೌರ್ಯೈ ನಮಃ. ಆವಾಹಿತ ಸ್ವರ್ಣಗೌರ್ಯೈ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ ಸ್ವರ್ಣಗೌರಿಗೆ ಎಳೆ ಏರಿಸಬೇಕು. ಪೀತವಸ್ತ್ರದ್ವಯಂ ದೇವಿ ಸರ್ವಭೂಷಾದಿಕೆ ಶುಭೆ ತುಭ್ಯಂ ದಾಸ್ಯಾಮಿ ದೇವೇಶಿ ಪ್ರಸೀದ ಪರಮೇಶ್ವರಿ. ಯುಂ ವಸ್ತ್ರಾಣಿ ಪೀವಸಾವಸಾಥೆ ಯುವೋರಚ್ಛಿದ್ರಮಂತವೋ ಸರ್ಗ ಆಹ ಅವಾತಿರದಮೃತಾನಿ ವಿಶ್ವರುತೇನ ಮಿತ್ರ ವರುಣಾ ಸಚೇತೆ. ಆವಾಹಿತ ಸ್ವರ್ಣಗೌರ್ಯೈ ನಮಃ. ವಸ್ತ್ರಯಜ್ಞಂ ಸಮರ್ಪಯಾಮಿ. ರಾಜಿತಂ ಬ್ರಹ್ಮಸೂತ್ರಂಚ ಕಾಂಚನಂ ಚೋತ್ತರೀಯಕಂ ಯಜ್ಞೋಪವೀತಂ ವರದೆ ಗೃಹಾಣ ಪರಮೇಶ್ವರಿ. ಸ್ವರ್ಣಗೌರ್ಯೈ ನಮಃ. ಯಜ್ಞೋಪವೀತಂ ಸಮರ್ಪಯಾಮಿ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ಸಹಜಂ ಪುರಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಉಪವೀತಂ ಸಮರ್ಪಯಾಮಿ. ಉಪವೀತ ಏರಿಸೋ ಪದ್ಧತಿ ಇದ್ದರೆ ಏರಿಸ್ಬೋದು, ಇಲ್ಲದೇ ಇದ್ದರೆ ಹೂವು ಮಂತ್ರಾಕ್ಷತೆ ಹಾಕಿ 2 ದಂಡೆ ನೀರು ಬಿಡಿ. ಉಪವೀತಾಂತೆ ಆಚಮನೀಯಂ ಸಮರ್ಪಯಾಮಿ. ಈಗ ಬಳೆ, ಬಿಚ್ಚೋಲೆ, ಕನ್ನಡಿ, ಅರಿಶಿಣ, ಕುಂಕುಮ, ಚಂದ್ರ, ಬುಕ್ಕಿ ಹಿಟ್ಟು ಇವುಗಳೆಲ್ಲವನ್ನು ಇರಿಸ್ತಾ ಹೋಗಿ. ನೀಲೋತ್ಪಲದಳಶ್ಯಾಮೆ ಸರ್ವಭೂಷಣಭೂಷಿತೆ ಪೂರ್ಣೇಂದು ಬಿಂಬವದನೆ ತ್ರಾಹಿ ಮಾಂ ಪರಮೇಶ್ವರಿ. ಓಂ ಹಿರಣ್ಯರೂಪಸ್ಸ ಹಿರಣ್ಯಸಂದ್ರಕಪಾನ್ನಪಾಚ್ಛೇದು ಹಿರಣ್ಯವರ್ಣಾಃ ಹಿರಣ್ಯಾತ್ಪರ್ಯೋನೆ ಶದ್ಯಾ ಹಿರಣ್ಯದಾದತ್ನಮಸ್ಮೈ. ಕನಕಕಿರೀಟಮುಕುಟ ಆಭರಣಾರ್ತೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತು ಮೇ. ನಮೋಸ್ತುತೆ. ಕುಂಕುಮಚೂರ್ಣಂ ಸಮರ್ಪಯಾಮಿ. ಸಿಂಧೂರ ಅಂದರೆ ಚಂದ್ರ. ಸಿಂಧೂರಚೂರ್ಣಂ ಸಮರ್ಪಯಾಮಿ. ಮಂಗಳದ್ರವ್ಯಾಣಿ ಸಮರ್ಪಯಾಮಿ. ಕನ್ನಡಿ, ಬಳೆ, ಬಿಚ್ಚೋಲೆ, ಬುಕ್ಕಿ ಹಿಟ್ಟು, ಕಣ್ಕಪ್ಪು ಇನ್ನೇನೇನಿದೆಯೋ ಎಲ್ಲವನ್ನು ಅಮ್ಮನವರಿಗೆ ಪ್ಯಾಕೆಟಲ್ಲಿದ್ದರೆ ಬಿಚ್ಚಿಡಿ. ಅಮ್ಮನವರಿಗೆ ಬಿಚ್ಚಿಡಬೇಕು. ಗಂಧಂ ಗೃಹಾಣ ದೇವೇಶಿ ಕಸ್ತೂರಿ ಕುಂಕುಮಾನ್ವಿತಂ ಕರ್ಪೂರಚಂದನೈರ್ಯುಕ್ತಂ ಸ್ವೋತ್ತಮಂ ಸುವಿಲೇಪನ ಗಂಧದ್ವಾರಾಂಧುರಾದರ್ಶಾಂ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಭಿಹೋಪಹ್ವಯಶ್ರಿಯಂ. ಶ್ರೀ ಸ್ವರ್ಣಗೌರ್ಯೈ ನಮಃ. ದಿವ್ಯ ಪರಿಮಳ ಗಂಧಾಂಧಾರಯಾಮಿ. ಹೂವಲ್ ಗಂಧ ಏರಿಸೋದು. ಶಾಲೀಯಾನ್ ಚಂದ್ರ ಸಂಕಾಶಾನ್ ಹರಿದ್ರಾ ಮಿಶ್ರಿತಾನ್ ಶುಭಾನ್ ಅಕ್ಷತಾಂಶ್ಚಾರ್ಪಯೇ ತುಭ್ಯಂ ಗೃಹಾಣ ಪರಮೇಶ್ವರಿ. ಆಯನೇತೆ ಪರಾಯಿಡೆ ದೂರ್ವಾ ಆರೋಹಂತು ಪುಷ್ಪಣೀಃ ಸುಧಾಶ್ಚ ಪುಂಡರೀ ಕಾಡಿ ಸಮುದ್ರಸ್ಯ ಗೃಹಾಯ ಮೇ ಅಕ್ಷತಾನ್ ಸಮರ್ಪಯಾಮಿ. ಜಾಜಿ ಪುನ್ನಾಗ ಮಂದಾರೈಃ ಕೇತಕಿ ಚಂಪಕಾನಿ ಚ ಮಯಾ ಹೃದಾನಿ ಪುಷ್ಪಾಣಿ ಗೃಹಾಣ ಪರಮೇಶ್ವರಿ. ಪುಷ್ಪಾಣಿ ಸಮರ್ಪಯಾಮಿ. ಅಥಾಂಗಪೂಜಾಂ ಕರಿಷ್ಯೆ. ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ. ಪಾದೌ ಪೂಜಯಾಮಿ. ಓಂ ಕಾತ್ಯಾಯಿನ್ಯೈ ನಮಃ. ಜಂಘೆ ಪೂಜಯಾಮಿ. ಓಂ ಭದ್ರಾಯ ನಮಃ. ಜಾನನಿ ಪೂಜಯಾಮಿ. ಓಂ ಹೈಮತ್ಯೈ ನಮಃ. ಊರು ಪೂಜಯಾಮಿ. ಓಂ ಮಹೇಶ್ವರ್ಯೈ ನಮಃ. ಕಟಿಂ ಪೂಜಯಾಮಿ. ಓಂ ಶಿವಪ್ರಿಯಾಯ ನಮಃ. ನಾಭಿಂ ಪೂಜಯಾಮಿ. ಭವನಾಶಿನ್ಯೈ ನಮಃ. ಗುಹ್ಯಂ ಪೂಜಯಾಮಿ. ಅಪರ್ಣಾಯ ನಮಃ. ಹೃದಯಂ ಪೂಜಯಾಮಿ. ಓಂ ಪಾರ್ವತ್ಯೈ ನಮಃ. ಕಂಠಂ ಪೂಜಯಾಮಿ. ದುರ್ಗಾಯ ನಮಃ. ಸ್ಕಂದೋ ಪೂಜಯಾಮಿ. ಗೌರ್ಯೈ ನಮಃ. ಹಸ್ತೌ ಪೂಜಯಾಮಿ. ಮೃಡಾಣ್ಯೈ ನಮಃ. ನಾಸಿಕಾಂ ಪೂಜಯಾಮಿ. ಚಂಡಿಕಾಯ ನಮಃ. ನೇತ್ರಾಣಿ ಪೂಜಯಾಮಿ. ಗಿರಿಜಾಯ ನಮಃ. ಲಲಾಟಂ ಪೂಜಯಾಮಿ. ಮೇನಕಾತ್ಮಜಾಯ ನಮಃ. ಶಿರಃ ಪೂಜಯಾಮಿ. ಶ್ರೀ ಸ್ವರ್ಣಗೌರ್ಯೈ ನಮಃ. ಸರ್ವಾಣ್ಯಂಗಾನಿ ಪೂಜಯಾಮಿ. ಪುಷ್ಪ ಪೂಜೆ. ಓಂ ಜಗನ್ಮಾತ್ರೇ ನಮಃ. ಜಾಜಿ ಪುಷ್ಪಂ ಸಮರ್ಪಯಾಮಿ. ಮಾನ್ಯಾಯ ನಮಃ. ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಗಿರಿಸುತಾಯೈ ನಮಃ. ಕಾಳಿಕರ್ಣಿಕಾ ಪುಷ್ಪಂ ಸಮರ್ಪಯಾಮಿ. ಕಾತ್ಯಾಯಿನ್ಯೈ ನಮಃ. ಕೇತಕೀ ಪುಷ್ಪಂ ಸಮರ್ಪಯಾಮಿ. ಓಂ ಕಮಲಾಕ್ಷ್ಯೈ ನಮಃ. ಕಮಲಪುಷ್ಪಂ ಸಮರ್ಪಯಾಮಿ. ಚಾಮುಂಡಾಯ ನಮಃ. ಚಂಪಕಪುಷ್ಪಂ ಸಮರ್ಪಯಾಮಿ. ಗಂಧರ್ವಸೇವಿತಾಯ ನಮಃ. ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಪಾರ್ವತ್ಯೈ ನಮಃ. ಪಾರಿಜಾತ ಪುಷ್ಪಂ ಸಮರ್ಪಯಾಮಿ. ಶ್ರೀ ಸ್ವರ್ಣಗೌರ್ಯೈ ನಮಃ. ನಾನಾವಿಧ
पुष्पाणि समर्पयामि पत्रपूजां करिष्ये ओम मायै नमः माचीपत्रं समर्पये सर्वजगद्रक्षिण्यै नमः सेवन्तिकापत्रं समर्पयामि शिवप्रियाय नमः बिल्वपत्रं समर्पयामि ओम हिमवत्यै नमः तुलसीपत्रं समर्पयामि ओम कात्यायन्यै नमः कस्तूरिपत्रं समर्पयामि मैलयाचलवासिन्यै नमः औरकापुत्रं समर्पयामि स्वर्णगौर्यै नमः नानाविधपत्रपूजां समर्पयामि अथ नाम पूजां करिष्ये ओम स्वर्णगौर्यै नमः कात्यायन्यै नमः उमायै नमः भद्राय नमः हैमत्यै नमः ईश्वर्यै नमः भवान्यै नमः सर्वपापहराय नमः मृडान्यै नमः चण्डिकाय नमः नीरगिरिजाय नमः मेनकात्मजाय नमः ब्राह्म्ये नमः ईश्वर्यै नमः कौमार्यै नमः वैष्णव्यै नमः वाराह्यै नमः इन्द्राण्यै नमः चण्डिकाय नमः चामुण्डाय नमः दाक्षायण्यै नमः पर्वतनाथपुत्रै नमः चन्द्रशेखरपत्न्यै नमः सर्वोपद्रवनाशिन्यै नमः श्री स्वर्णगौरी नमः पूजां समर्पयामि ಮುಂಚೆ ಅಲ್ಲಿ ಕೈ ಕಟ್ಕೊಳ್ಳೋ ದಾರ ಇಟ್ಟಿದ್ರಲ್ಲ, ಈಗ ಆ ದಾರಕ್ಕೆ ಪೂಜೆ ಮಾಡಬೇಕು. ಓಂ ಶ್ರೀ ಸ್ವರ್ಣಗೌರಿಯೇ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ ಓಂ ಮಹಾಗೌರಿಯೇ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ ಕಾತ್ಯಾಯನ್ಯೇ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ ಓಂ कौमार्यै नमः चतुर्थग्रन्थिं पूजयामि भद्रायै नमः पञ्चमग्रन्थिं पूजयामि विष्णुसहोदर्यै नमः षष्ठग्रन्थिं पूजयामि मङ्गलदेवताय नमः सप्तमग्रन्थिं पूजयामि ओं राकेन्द्रवदनाय नमः अष्टमग्रन्थिं पूजयामि ओं चन्द्रशेखरप्रियाय नमः नवमग्रन्थिं पूजयामि विश्वेश्वरपत्न्यै नमः दशमग्रन्थिं पूजयामि दाक्षायिण्यै नमः एकादशग्रन्थिं पूजयामि कृष्णवेण्यै नमः द्वादशग्रन्थिं पूजयामि भावान्यै नमः त्रयोदशग्रन्थिं पूजयामि लोलेक्षणाय नमः चतुर्दशग्रन्थिं पूजयामि ओं मेनकात्मजाय नमः पञ्चदशग्रन्थिं पूजयामि श्री स्वर्णगौर्यै नमः षोडशग्रन्थिं पूजयामि अष्टोत्तर ओं ह्रीं शिवाय नमः ಹೂವು ಕುಂಕುಮ ಎಲ್ಲಿ ಬೇಕಾದ್ರೂ ಏರಿಸ್ತಾ ಹೋಗಿ. ಓಂ ಹ್ರೀಂ ಶಿವಾಯ ನಮಃ ಶ್ರೀ ಮಹಾವಿದ್ಯಾಯ ನಮಃ ಶ್ರೀಮನ್ಮಕುಟಮಂಡಿತಾಯ ನಮಃ ಕಲ್ಯಾಣ್ಯಾಯ ನಮಃ ಕಮಲಾರಾಧ್ಯಾಯೈ ನಮಃ ಕರುಣಾರಸಸಾಗರಾಯ ನಮಃ ಕಲಿಪ್ರವೃತ್ತಿ ಸಂಸೇವ್ಯಾಯ ನಮಃ ಕಮಲಾಸನ ಸಂಸ್ಥಾಯ ನಮಃ ಅಂಬಿಕಾಯೈ ನಮಃ ಅನೇಕ ಸೌಭಾಗ್ಯದಾತ್ರ್ಯೈ ನಮಃ ಆನಂದ ವಿಗ್ರಹಾಯ ನಮಃ ಓಂ ಈಶನತ್ರಯ ವಿನಿರ್ಮುಕ್ತಿಕಾಯ ನಮಃ ಹೃತ್ಸರೋರ್ವಾಸಿನ್ಯಾಯ ನಮಃ ಆದ್ಯಂತರಹಿತಾಯ ನಮಃ ಅನೇಕಕೋಟಿ ಭಾಸ್ಕರವಲ್ಲಭಾಯ ನಮಃ ಈಶ್ವರೋತ್ಸಂಗನಿಲಯಾಯ ನಮಃ ಈತಿ ಬಾಧಾವಿನಾಶಿನಿ ಮೈಂದಿರಾಪತಿ ಸಂಸೇವ್ಯಾಯ ನಮಃ ಈಶ್ವರಾರ್ಧ ಶರೀರಣ್ಯಾಯ ನಮಃ ಲಕ್ಷಾರ್ಥ ರೂಪಾಯ ನಮಃ ಲಕ್ಷ್ಮೀಶ ಬ್ರಹ್ಮೇಶ ಅಮರಪೂಜಿತಾಯ ನಮಃ ಉತ್ಪತ್ತ್ಯಾದಿ ವಿನಿರ್ಮುಕ್ತಕಾಯ ನಮಃ ಹಾನಿವೃದ್ಧಿವರ್ಜಿತಾಯ ನಮಃ ಸರ್ವೇಶ್ವರ್ಯಾಯ ನಮಃ ಸರ್ವಲಭ್ಯಾಯ ನಮಃ ಗುರುಮೂರ್ತಿ ಸ್ವರೂಪಿಣ್ಯಾಯ ನಮಃ ಸಮಸ್ತ ಪ್ರಾಣನಿಲಯಾಯ ನಮಃ ಸರ್ವಲೋಕೇಶ ಸುಂದರ್ಯಾಯ ನಮಃ ಕಾಮಾಕ್ಷಾಯ ನಮಃ ಕಾಮದಾತ್ರ್ಯಾಯ ನಮಃ ಕಾಮೇಶಾಂಕ ನಿವಾಸಿನ್ಯಾಯ ನಮಃ ಹರಾರ್ಧದೇಹಾಯ ನಮಃ ಕಲ್ಲಹಾರಭೂಷಿತಾಯ ನಮಃ ಹರಿಲೋಚನಾಯ ನಮಃ ಲಲಿತಾಯ ನಮಃ ಲಾಕಿನಿ ಸೇವ್ಯಾಯ ನಮಃ ಲಬ್ಧೈಶ್ವರ್ಯ ಪ್ರವರ್ತನ್ಯೈ ನಮಃ ಲಾಕಿನಿ ಸೇವ್ಯಾಯ ನಮಃ ಓಂ ह्रीङ्कारणव कौस्तुभाय नमः सौर्मस्तलोकजनन्यै नमः सर्वभूतेश्वरेश्वर्यै नमः करीन्द्रारूढसंसेव्याय नमः ओं कमलेश सहोदर्यै नमः लक्षघोषे शाम्भायै नमः सर्वशासन पंकजाय नमः ओं ह्रीङ्कारपदसंवाच्याय नमः ह्रीङ्कारबिन्दुलक्षितायै नमः एकाक्षराय नमः एकरूपाय नमः ऐश्वर्यफलप्रदायिन्यै नमः ओम ओंकारवर्णनिलयाय नमः औदार्यादिप्रादान्यै नमः ओं गायत्र्यै नमः गिरिजाकन्याय नमः गूढार्धलोधिन्यै नमः ओम श्री चंद्रशेखरार्धांग्यै नमः चूडामणिविभूषिताय नमः जाजी चंपक पुन्नाग केतकी कुसुमार्चिताय नमः तनुमध्याय नमः दानवेन्द्र संहर्त्र्यै नमः दीनरक्षण्यै नमः स्वधर्म परशुसेव्याय नमः धनधान्याभिवृद्धिरायै नमः ओम नारायण्यै नमः नामरूपविर्जिताय नमः पराजिताय नमः परमानन्दरूपाय नमः परमानन्ददायिन्यै नमः पाशाङ्कुशभय वरविलसत्करपल्लवाय नमः पुराणपुरुषसेव्याय नमः पुष्पमाला विराजिताय नमः पणीन्द्रारत्नशोभाढ्याय नमः बद्रीवनवासिन्यै नमः ओं बालाय नमः विक्रमसंहृष्टाय नमः बिम्बाष्ठ्यै नमः बिल्वपूजिताय नमः बिन्दुचक्रैकनिलयाय नमः ओं भवारण्याय दावानलाय नमः भवान्यै नमः भवरोगज्ञै नमः भवार्थदेहधारिण्यै नमः भक्तसेव्याय नमः भक्तगम्याय नमः भाग्यवृद्धिप्रदायै नमः भूतिदात्र्यै नमः भैरवादिसंवृताय नमः माहेश्वर्यै नमः ओं सर्वेष्टायै नमः महादेव्यै नमः त्रिपुरसुन्दर्यै नमः मुक्तिदात्र्यै नमः राजराजेश्वर्यै नमः भावरूपाय नमः विश्वमोहिन्यै नमः ओं शाङ्कर्यै नमः शत्रुसंहर्त्र्यै नमः त्रिपुरायै नमः ओं त्रिपुरेश्वर्यै नमः शारदा संसेव्याय नमः श्रीमत्सिंहासनेश्वर्यै नमः श्रीमन्मुनीन्द्रसंसेव्याय नमः ओं श्रीमन्नगरनायिकायै नमः ओं राजराजेश्वर्यै नमः श्री स्वर्णगौर्यै नमः अष्टोत्तरशतदिव्यनाम पूजां समर्पयामि.
ದಶಾಂಗಂ ಊದ್ಗಡ್ಡೆ ಹಚ್ಕೊಳ್ಳಿ. ದಶಾಂಗಂ ಗುಗ್ಗುಳಂದೂಪಂ ಸುಗಂಧಂಚ ಮನೋಹರಂ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಗೃಹ್ಯತಾಂ ಯತ್ ಪುರುಷಂ ವೇದದಃ ಕತಿಸಾವ್ಯ ಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕೌ ರೂಪಾದ ಉಚ್ಯತೆ. ದೀಪ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವನ್ಯನಾ ಯೋಜಿತಂ ಮಯಾ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿವಿರಾಪಃ ಭಕ್ತ್ಯಾ ದೀಪಂ ಪ್ರಯಚ್ಚಾಮಿ ದೇವಾಯ ಪರಮಾತ್ಮನೆ ತ್ರಾಹಿಮಾನ್ ನರಕಾತ್ ಘೋರಾ ದಿವ್ಯಜ್ಯೋತಿರ್ನಮೋऽस्तु ते. ಸ್ವರ್ಣಗೌರ್ಯೈ ನಮಃ. ದೀಪಂ ದರ್ಶಯಾಮಿ ಧೂಪ ದೀಪಾಂಗ ಆಚಮನೀಯಂ ಸಮರ್ಪಯಾಮಿ. ಮಂಡಲ ಮಾಡ್ಕೋಬೇಕು. ನೈವೇದ್ಯಾರ್ಥೆ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದಃ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅನ್ನಂ ಚತುರ್ವಿಧಂ ಸ್ವಾದೋ ಫಲೇ ಷಡ್ಭಿಃ ಸಮನ್ವಿತಂ ಭಕ್ಷಭೋಜ್ಯ ಸಮಾಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಂ ವಿಶ್ವಾಮಿತ್ರ ಋಷಿಃ ಸವಿತಾ ದೇವತಾ ಗಾಯತ್ರಿ ಛಂದಃ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸತ್ಯಂ ತ್ವರತೇನ ಪರಶಂಚಾಮಿ ಕಾಮಧೇನ ಸ್ವರಾಮಿ ಧೇನುಮುದ್ರ್ಯಾಂ ಪ್ರವಿಶಾಂ ಮೃತೋಪಸ್ತರಣಮಸಿ ಸ್ವಹ. ಓಂ ಪ್ರಾಣಾಯ ಸ್ವಹ ಅಪಾನಾಯ ಸ್ವಂ ವ್ಯಾನಾಯ ಸ್ವಂ ಉದಾನಾಯ ಸಮನಾಯ ಸ್ವಂ ಬ್ರಹ್ಮಣೇ ಸ್ವಹ. ಚಂದ್ರಮಾಮನಸೋ ಜಾತಶ್ಚಕ್ಷೋ ಸೂರ್ಯೋ ಅದಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾರಜಾಯತ ಶ್ರಾವಾಯಿತ ಸ್ವರ್ಣಗೌರಿಯೇ ನಮಃ. ಕಾಯಿ ನಾರಿಕೇಳ ಫಲ ನೈವೇದ್ಯಾಮಿ ಬಾಳೆಹಣ್ಣು ಕದಲಿ ಫಲ ಚಣಕದಳ ಕಡಲೆಬೇಳೆ ಮೂದ್ಗದಳ ಹೆಸರುಬೇಳೆ ಉರುವಾರುಕ ಸೌತೆಕಾಯಿ ದ್ರಾಕ್ಷಾಫಲ ದ್ರಾಕ್ಷಿ ಕಾಶ್ಮೀರಿ ಫಲ ಸೇಬು ಬಹುಬೀಜ ಫಲ ಸೀಬೆ ಜಂಭೀರ ಮೋಸಂಬಿ ಮಹಾನೈವೇದ್ಯ ಅನ್ನ ಪರಮಾನ್ನ ಪಾಯಸ ಇದ್ದರೆ ಮುದ್ಗಾನ್ನ ಹುಗ್ಗಿ ನೈವೇದ್ಯಾಮಿ ಆಮೇಲೆ ಭೋಜನ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ ಹಸ್ತ ಪ್ರಕ್ಷಾಳನ ಸಮರ್ಪಯಾಮಿ ಪಾದ ಪ್ರಕ್ಷಾಳನ ಸಮರ್ಪಯಾಮಿ ಪುನರಾಚಮನ ಸಮರ್ಪಯಾಮಿ ಚಂಡ ಪ್ರಚಂಡಾಯ ನಮಃ ಭೂಹೋಬಲಿಹರಣಂ ವಿಸರ್ಜಯಾಮಿ. ಇಲ್ಲಿ ವಿಸರ್ಜನೆ ಮಾಡ್ತೀವಿ ಆಯಿತಾ. ಪೂಗಿ ಫಲಸಮಯುಕ್ತಂ ನಾಗವಲ್ಲಿದಳೆಯರ್ಥಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ತಾಂಬೂಲಂ ನೈವೇದ್ಯಾಮಿ ಸುವರ್ಣಪುಷ್ಪದಕ್ಷಿಣಾನ್ ಸಮರ್ಪಯಾಮಿ ನಮಸ್ಕರೋಮಿ. ಇಲ್ಲಿ ಅಮ್ನೋರಿಗೆ ನೈವೇದ್ಯ ಆದಮೇಲೆ ಪೂರ್ಣ ಫಲ ಇಡಬೇಕು. ಫಲ ಸಮರ್ಪಣೆ ಮಾಡೋದಿಲ್ಲಿ. ಈಗ ಫಲ ಸಮರ್ಪಣೆಗೆ ಹಣ್ಣು ಕಾಯಿ ಇಟ್ಕೊಂಡಿರ್ತಿಲ್ಲ ಅದನ್ನು ಇಟ್ಕೊಂಡು ಹೇಳಿ. ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ಪುರತಸ್ತವ ತೇನ ಮೇ ಫಲಮಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಇವಂತನ ಹೇಳ್ಕೋಬೇಕು. ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ಪುರತಸ್ತವ ತೇನ ಮೇ ಫಲಮಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಯಾಃ ಫಲಿನೀರ್ಯ ಅದಕ್ಕೆ ಪ್ರೋಕ್ಷಣೆ ಮಾಡಿ. ಯಾಃ ಫಲಿನೀರ್ಯ ಫಲಾಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ಥಾನೋ ಮಂಚನ್ ತ್ವಂ ಹಸಃ. ಇದಂ ಪೂರ್ಣಫಲಂ ಸ್ವರ್ಣಗೌರಿಯೇ ನಮಃ. ಆವಾಹಿತ ಸ್ವರ್ಣಗೌರಿಯೇ ನಮಃ. ಪೂರ್ಣಫಲಂ ಸಮರ್ಪಯಾಮಿ. ದೇವರ ಬಲಭಾಗಕ್ಕೆ ಇಡಬೇಕು. ಮಂಗಳಾರತಿಗೆ ರೆಡಿ ಮಾಡಿಕೊಡಿ. ಮಂಗಳಾರತಿ. ಹಿರಣ್ಯಪಾತ್ರಮದೋ ಪೂರ್ಣಂ ದಧಾತಿ ಮಧುವ್ಯೋ ಸಹಾನೀತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ ಸಾಂಗ್ರಹಣ್ಯೇಷ್ಟ್ಯಾಯಜತೆ ಇಮಾಂಜನತಾಗುಂ ಸಂಗೃಹ್ಣಾನೀತಿ. ದ್ವಾದಶರತ್ನಿ ದ್ವಾದಶ ರಶನಾ ಭವತಿ ದ್ವಾದಶಮಾಸ ಸಂವತ್ಸರಃ ಸಂವತ್ಸರವೇವಾವೃಂದೆ ಮೌಂಜೀ ಭವತಿ ಊರ್ಗ್ವೈ ಮುಂಜಾಹ ಊರ್ಜಮೇ ವಾವೃಂದೆ ಚಿತ್ತ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ಕರ್ಮ ಯದಶ್ವಮೇಧ ಸಮೃದ್ಧ್ಯೈಃ. ಆವಾಹಿತ ಶ್ರೀ ಸ್ವರ್ಣಗೌರಿಯೇ ನಮಃ. ಮಂಗಳನೀರಾಜನಂ ದರ್ಶಯಾಮಿ. ಮಂಗಳನೀರಾಂತರೆ ಆಚಮನೀಯಂ ಸಮರ್ಪಯಾಮಿ. ಆಚಮನೀಯಂತರೆ ಪರಿಮಳಪುತ್ರಪುಷ್ಪಾಣಿ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರು ಗೀರು ಎಲ್ಲ ಬಿಟ್ಬಿಟ್ಟು ಹೂವು ಮಂತ್ರಾಕ್ಷತೆ ದೇವ್ರ ಮೇಲೆ ಹಾಕಿ ಮಂಗಳಾರತಿ ತೊಗೊಂಡು ಕೈ ತೊಳ್ಕೊಳ್ಳಿ. ಕೈಯಲ್ಲಿ ಹೂವು ಮಂತ್ರಾಕ್ಷತೆ ಹಿಡ್ಕೊಳ್ಳಿ. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಃ ದಿವಿ ಏವ ಚಕ್ಷುರಾತುತಂ ತದ್ವಿಪ್ರ ಆಸೋ ವಿಪನ್ಯವೋ ಜಾಗೃವಾಂ ಸಸುವಿಂದತೆ ವಿಷ್ಣು ಯತ್ ಪರಮಂ ಪದಂ. ಗೌರೀರ್ಮೀಮಾಯಃ ಸಲಿಲಾನಿ ತಕ್ಷತ್ಯೇಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವಿಷೇ ಸಹಸ್ರ ಅಕ್ಷರ ಪರಮೇವ್ಯೋ ಅಮನ್. ಆವಾಹಿತ ಸ್ವರ್ಣಗೌರ್ಯೇ ನಮಃ. ವೇದೋಕ್ತಮಂತ್ರಪುಷ್ಪಾಣಿ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಪ್ರದಕ್ಷಿಣೆ ಮಾಡ್ತಾ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಇಲ್ಲಿ ಬೇಕಾದ್ರೆ ನೀವು ಕುಂಕುಮಾರ್ಚನೆನ ಮಾಡ್ಕೋಬೋದು.
ಕುಂಕುಮಾರ್ಚನೆ ಸಂಕಲ್ಪ ಮಾಡ್ಕೊಳ್ಳಿ. ಮಮ ಯಾವಜ್ಜೀವ ದೀರ್ಘ ಸೌಮಂಗಲ್ಯ ಅಭಿವೃದ್ಧ್ಯರ್ಥಂ ಶ್ರೀ ಸ್ವರ್ಣಗೌರಿ ಪ್ರೀತ್ಯರ್ಥಂ ಅಷ್ಟೋತ್ತರ ಕುಂಕುಮ ಅರ್ಚನಂ ಕರಿಷ್ಯೆ. ಒಂದು ವಿಳ್ಯದೆಲೆಯಲ್ಲಿ ಒಂದು ಹೂವು ಇಟ್ಕೊಂಡು ಕುಂಕುಮನ ಅದಕ್ಕೆ ಪೂಜೆ ಮಾಡಬೇಕು. ಇಲ್ಲಿ ನೀವು ಹೇಳ್ಕೊಂಡಿರೋದು ಮಮ ಯಾವಜ್ಜೀವ ದೀರ್ಘ ಸೌಮಂಗಲ್ಯ, ನಿಮಗೋಸ್ಕರ ಸ್ವಲ್ಪನೇ ಕುಂಕುಮ, ಒಟ್ಟು 2-3 ಚಿಟಿಕೆ ಆಗೋಷ್ಟು ಮಾತ್ರ ಅದಕ್ಕೆ 100 ಇದನ್ನು ಹೇಳಿದಾಗ ಅರ್ಚನೆ ಮಾಡ್ಕೊಳ್ಳಿ. ಒಂದು ಹೊರೆ ಅರ್ಚನೆ ಮಾಡಿಬಿಟ್ಟು ಅದನ್ನು ಊರವರಿಗೆಲ್ಲ ಹಂಚ್ಕೊಬೇಡಿ. ಯಾವಜ್ಜೀವ ದೀರ್ಘ ಸೌಮಂಗಲ್ಯ ಅಂತ ಹೇಳ್ಕೊತಿರೋದು ನೀವು ಅದನ್ನು ನೀವೇ ಇಟ್ಕೋಬೇಕು, ಇನ್ಯಾರಿಗೂ ಅದನ್ನು ಇಡಬೇಡಿ. ಮಕ್ಕಳಿಗೂ ಬೇಡ, ಮಕ್ಕಳಿಗೆ ಬೇಕಾದ್ರೆ ಅಮ್ಮನವ್ರದ್ದು ಪ್ರಸಾದ ತೆಗೆದಿಡಿ, ಇದನ್ನು ನೀವೇ ಇಟ್ಕೊಳ್ಳಿ. ಅರ್ಚನಂ ಕರಿಷ್ಯೆ. ಓಂ ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ. ಚೂರೇ ಪೂಜೆ ಮಾಡ್ತಾ ಹೋಗಿ. ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ ವಿದ್ಯಾಯ ನಮಃ ಸರ್ವಭೂತ ಹಿತಪ್ರದಾಯ ನಮಃ ಶ್ರದ್ಧಾಯ ನಮಃ ವಿಭೂತಿಯ ನಮಃ ಸುರಭ್ಯ ನಮಃ ಪರಮಾತ್ಮಿಕಾಯ ನಮಃ ವಾಚಯ ನಮಃ ಪದ್ಮಾಲಯಾಯ ನಮಃ ಪದ್ಮಾಯ ನಮಃ ಶುಚಯ ನಮಃ ಸ್ವಾಹಾಯ ನಮಃ ಸ್ವಧಾಯ ನಮಃ ಸುಧಾಯ ನಮಃ ಧನ್ಯಾಯ ನಮಃ ಹಿರಣ್ಮಯ ಲಕ್ಷ್ಮೀ ನಮಃ ನಿತ್ಯಪುಷ್ಟಾಯ ನಮಃ ವಿಭಾವರಿ ನಮಃ ಆದಿತ್ಯ ನಮಃ ಆದಿತ್ಯ ನಮಃ ದೀಪ್ತಾಯ ನಮಃ ಸುಧಾಯ ನಮಃ ಸುರಾಣ್ಯ ನಮಃ ಕಮಲಾಯ ನಮಃ ಕಾಂತಾಯ ನಮಃ ಕಾಮಾಕ್ಷಯ ನಮಃ ಕ್ರೋಧ ಸಂಭವಾಯ ನಮಃ ಅನುಗ್ರಹಪದಾಯ ನಮಃ ಬುದ್ಧಿಯ ನಮಃ ನಗಾಯ ನಮಃ ಹರಿವಲ್ಲಭಾಯ ನಮಃ ಶೋಕಾಯ ನಮಃ ಅಮೃತಾಯ ನಮಃ ದೀಪ್ತಾಯ ನಮಃ ಲೋಕಶೋಕವಿನಾಶಿನ್ಯಾಯ ನಮಃ ಧರ್ಮನಿಲಯಾಯ ನಮಃ ಕರುಣಾಯ ನಮಃ ಲೋಕಮಾತ್ರ್ಯಾಯ ನಮಃ ಪದ್ಮಪ್ರಿಯಾಯ ನಮಃ ಪದ್ಮಹಸ್ತಾಯ ನಮಃ ಪದ್ಮಾಕ್ಷಯ ನಮಃ ಪದ್ಮಸುಂದರ್ಯಾಯ ನಮಃ ಪದ್ಮೋದ್ಭವಾಯ ನಮಃ ಪದ್ಮೋಖ್ಯಾಯ ನಮಃ ಪದ್ಮನಾಭಪ್ರಿಯಾಯ ನಮಃ ರಮಾಯ ನಮಃ ಪದ್ಮಾಲಾದ್ರಾಯ ನಮಃ ದೇವ್ಯಾಯ ನಮಃ ಹಿರಣ್ಮಯ ನಮಃ ಪದ್ಮಗಂಧಾಯ ನಮಃ ಪುಣ್ಯಗಂಧಾಯ ನಮಃ ಸುಪ್ರಸನ್ನಾಯ ನಮಃ ಸಾದಾಭಿಮುಖ್ಯಾಯ ನಮಃ ಪ್ರಭಾಯ ನಮಃ ಚಂದ್ರವದನಾಯ ನಮಃ ಚಂದ್ರಸೋಹದರಾಯ ನಮಃ ಚತುರ್ಭುಜಾಯ ನಮಃ ಚಂದ್ರರೂಪಾಯ ನಮಃ ಇಂದ್ರಾಯ ನಮಃ ಇಂದ್ರಶೇಖಲಾಯ ನಮಃ ಆಹ್ಲಾಜನ್ಯ ಪುಷ್ಟ್ಯಾಯ ನಮಃ ಶಿವಾಯ ನಮಃ ಶಿವಕರ್ಯಾಯ ನಮಃ ಸತ್ಯಾಯ ನಮಃ ವಿಮಲಾಯ ನಮಃ ವಿಶ್ವಜನನ್ಯಾಯ ತುಷ್ಟೇನ ದಾರಿದ್ರ್ಯನಾಶಿನ್ಯಾಯ ನಮಃ ಪೀತಪುಷ್ಕರಣ್ಯಾಯ ನಮಃ ಶಾಂತಾಯ ನಮಃ ಶುಕ್ಲಮಾಲ್ಯಾಂಬರಾಯ ನಮಃ ಶ್ರಿಯಾಯ ನಮಃ ಭಾಸ್ಕರ್ಯಾಯ ನಮಃ ಇಂದ್ರಬಿಲ್ವನಿಲಯಾಯ ನಮಃ ವರಾರೋಹಾಯ ನಮಃ ಯಶಸ್ವಿನ್ಯಾಯ ನಮಃ ಸುಂದರಾಯ ನಮಃ ಉದರಾಂಗಾಯ ನಮಃ ಹಿರಣ್ಮಯ ನಮಃ ಹೇಮಾಲಿನ್ಯಾಯ ನಮಃ ಧನಧಾನ್ಯಕರ್ಯಾಯ ನಮಃ ಸಿದ್ಧ್ಯಾಯ ನಮಃ ಸ್ತ್ರೈಣ ಸೌಮ್ಯಾಯ ನಮಃ ಶುಭಪ್ರದಾಯ ನಮಃ ನೃಪವೇಶ್ಮಗತಾನಂದಾಯ ನಮಃ ವರಲಕ್ಷ್ಮ್ಯಾಯ ನಮಃ ವರಸುಪ್ರದಾಯ ನಮಃ ಶುಭಾಯ ನಮಃ ಹಿರಣ್ಯ ಪ್ರಾಕಾರಾಯ ನಮಃ ಸಮುದ್ರತನಯಾಯ ನಮಃ ಜಯಾಯ ನಮಃ ಮಂಗಳಾಯ ನಮಃ ದೇವ್ಯಾಯ ನಮಃ ವಿಷ್ಣು ವಕ್ಷಸ್ಥಲಸ್ಥಿತಾಯೇ ನಮಃ ವಿಷ್ಣುಪತ್ನ್ಯೈ ನಮಃ ನಾರಾಯಣ ಸಮಾಶ್ರಿತಾಯೇ ನಮಃ ದಾರಿದ್ರ್ಯಧ್ವಂಸಿನ್ಯೈ ನಮಃ ದೇವ್ಯೈ ನಮಃ ಸರ್ವೋಪದ್ರವಾರಿಣ್ಯೈ ನಮಃ ವನದುರ್ಗಾಯ ನಮಃ ಮಹಾಕಾಳ್ಯೈ ನಮಃ ಬ್ರಹ್ಮ ವಿಷ್ಣು ಶಿವಾತ್ಮಕಾಯ ನಮಃ ತ್ರಿಕಾಲಜ್ಞಾನಸಂಪನ್ನಾಯ ನಮೋ ಭುವನೇಶ್ವರಯೇ ನಮಃ ಶ್ರೀ ಲಕ್ಷ್ಮೀ ಅಷ್ಟೋತ್ತರಶತನಾಮ ಕುಂಕುಮಾರ್ಚನಂ ಸಮರ್ಪಯಾಮಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ, ಒಂಚೂರು ಏರಿಸ್ಕೊಳ್ಳಿ, ಮುಖಕ್ಕೆ ಹಣೆಗೆ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಆಯಿತಾ? ಆಯಿತು. ಈಗ ದಾರನ ತೆಕ್ಕೊಳ್ಳಿ. ಅಲ್ಲಿ ಮುಂದ್ಗಡೆ ದಾರ ಇಟ್ಕೊಂಡಿದ್ರಲ್ಲ ಅದನ್ನು ತೆಕ್ಕೋಬೇಕಾರೆ ಹೇಳಿ. ಭಕ್ತಿ ಪ್ರಿಯೇ ಮಹಾದೇವಿ ಸರ್ವ ಐಶ್ವರ್ಯಪ್ರದಾಯಿನಿ ಸೂತ್ರಂತು ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಕುರು. ಇದು ಹೇಳ್ತಾರೆ. ನೀವು ಯಾರು ಇಲ್ದಲೇ ಇದ್ದರೆ ಗಂಡನ ಕೈಲಿ ಕಟ್ಟಿಸ್ಕೋಬೋದು. ಈಗ ಸುಮಂಗಲೀರ್ಯಂ ಮಧುರಿಮಾಂ ಸಮೇ ತಪಹ್ಯತ ಸೌಭಾಗ್ಯಮಸ್ಮೈ ತತ್ವಾಯ ಆತಸ್ಥ ವಿಪರೇತನ. ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಪುತ್ರಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸುಹೃತೆ ಅನನ್ಯಾಶ್ಚ ಸರ್ವಕಾಮಾಂಶ್ಚ ದೇಹಿ ದೇವಿ ನಮೋಸ್ತುತೆ. ಪ್ರಾರ್ಥನಾನ್ ಸಮರ್ಪಯಾಮಿ. ವ್ರತ ಅಮ್ಮನವ್ರದ್ದು ಮುಗೀತು. ಈಗ ಉಪಾಯನ ದಾನ ಕೊಡಬೇಕು. ದೇವ್ರ ಮುಂದೆ ರಂಗೋಲಿ ಹಾಕಿ ಉಪಾಯನ ದಾನದ್ದು ಇಟ್ಕೊಂಡು ಪೂರ್ವಾಚರಿತ ಏವಂ ಗುಣ ವಿಶೇಷೇಣ ವಸಿಷ್ಠಾಯಾಂ ಶುಭತಿಥೌ ಮಯಾ ಹೇಳಿ ಆಚರಿತ ವ್ರತ ಸಂಪೂರ್ಣ ಸಮಗ್ರ ಫಲ ಅವಾಪ್ತ್ಯರ್ಥಂ ಶ್ರೀ ಸ್ವರ್ಣಗೌರಿ ಪ್ರೀತ್ಯರ್ಥಂ ಉಪಾಯನ ದಾನಾಂ ಕರಿಷ್ಯೆ. ಪ್ರಯತಪಾಣಿ ಶರಣಂ ಪ್ರಪದ್ಯೆ ಸ್ವಸ್ತೀಶಂ ಭಾದೇಶ್ವಭಯನ್ನೋ ಅಸ್ತು. ಯಾರು ಇಲ್ದಲೇ ಇದ್ದರೆ ಸ್ವರ್ಣಗೌರಿಗೆ ಮಂತ್ರಕ್ಷತೆಯಿಂದ ಪೂಜೆ ಮಾಡಿ. ಶ್ರೀ ಮಹಾವಿಷ್ಣು ಸ್ವರೂಪ ಬ್ರಾಹ್ಮಣಂ ಭವತು ಆವಾಹ್ಯೆ. ಇದಂ ವಹ ಅರ್ಘ್ಯಂ ಒಂದು ದಂಡ ನೀರ್ಬಿಡಿ. ಗಂಧದ್ವಾರ ಅಂದುರಾದರ್ಶಂ ತ್ಯಪುಷ್ಟಾಂಕರೀಷ್ಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯ ಶ್ರಿಯಂ. ಒಂದು ಹೂವಲ್ಲಿ ಗಂಧ ಖಾಲಿಯಾಗಿದ್ದರೆ ಅರಿಶಿಣನ ಒತ್ತಿ ಅಮ್ಮನವ್ರ ಮೇಲೆ ಹಾಕಿ. ಅಮಿವೋ ಗಂಧಾಹ ಇಮಾನಿವ ಪುಷ್ಪಾಣಿ ಹೂವೇರಿಸಿ. ಇಮೆ ಗಂಧಾಕ್ಷತ ಪತ್ರ ಪುಷ್ಪ ಧೂಪ ದೀಪ ಸಕಲಾರಾಧನಂ ಸ್ವರ್ಚಿತಂ. ಅಮ್ಮನವ್ರಿಗೆ ಹೂವು ಗಂಧಾಕ್ಷತೆ ಎಲ್ಲ ಹಾಕ್ಬಿಡಿ. ಈಗ ದಾನ ಉಪಾಯನ ದಾನ ಕೊಡೋಕ್ಕೆ ಮಂತ್ರ ಹೇಳಿ. ಫಲಂ ಮನೋರಥ ಫಲಂ ಪ್ರದದಾತಿ ಸದಾ ನೃಣಂ ಪುತ್ರ
ಪೌತ್ರ ಅಭಿವೃದ್ಧ್ಯರ್ಥಂ ಅತಃ ಶಾಂತಿಂ ಪ್ರಯಚ್ಛ ಮೇ. ಹೇಳಿ. ಇದಂ ಫಲತಾಂಬೂಲ ಹಿರಣ್ಯದಾನಂ ಶ್ರೀ ಸ್ವರ್ಣಗೌರಿ ಪ್ರೀತಿಂ ಕಾಮಯಮಾನಃ ತುಭ್ಯಮಹಂ ಸಂಪ್ರದದೆ ನಮಮ ನಮಮ. ಹೂ ಮಂತ್ರಾಕ್ಷತೆಗಳೇ. ಪೂಜಾಂತೆ ಪುನಃ ಪೂಜಾಂ ಕರಿಷ್ಯೆ. ಛತ್ರಂ ಸಮರ್ಪಯಾಮಿ, ಚಾಮ್ರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ವಾದ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ಆಂದೋಳಕಂ ಸಮರ್ಪಯಾಮಿ, ಅಶ್ವಾರೋಹಣಂ ಗಜಾರೋಹಣಂ ಸಮರ್ಪಯಾಮಿ, ಅಪರಾಧಪುಷ್ಪಂ ಸಮರ್ಪಯಾಮಿ. ಸಮಸ್ತ ರಾಜೋಪಚಾರ, ದೇವೋಪಚಾರ, ಭಕ್ತಿಯೋಪಚಾರ, ಶಕ್ತಿಯೋಪಚಾರ ಪೂಜಾಂ ಸಮರ್ಪಯಾಮಿ. ಅಮ್ಮನವ್ರಿಗೆ ಹೂ ಮಂತ್ರಾಕ್ಷತೆ ಹಾಕಿ. ಅನೇನ ಮಯಾ ಕೃತೇನ ಶ್ರೀ ಸ್ವರ್ಣಗೌರಿ ವ್ರತ ಪೂಜಾ ಆರಾಧನೇನ ಭಗವಾನ್ ಸರ್ವಾತ್ಮಕ ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ಒಂದು ಧರಣಿ ನೀರು ಬಿಡಿ. ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ನ್ಯೂನಾತಿರಿಕ್ತ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ. ಅಚ್ಯುತಾಯನ ಅನಂತಾಯನಮ ಗೋವಿಂದಾನಮ ಅಚ್ಯುತಾಯನ ಅನಂತಾಯನ ಗೋವಿಂದಾನಮ ಅಚ್ಯುತಾಯನ ಅನಂತಾಯನ ಗೋವಿಂದ ಅಚ್ಯುತಾನಂತ ಅಚ್ಯುತಾನಂತ ಗೋವಿಂದೇಭ್ಯೋರ್ಮಃ. ಎದ್ದು ನಿಂತುಕೊಂಡು ಅಮ್ಮನವರಿಗೆ ಸಿದ್ಧ ಹೂಗಳನ್ನು ಪ್ರಸಾದ ರೂಪದಲ್ಲಿ ತಗೊಳ್ಳಿ. ಅಯಂ ಮೇ ಹಸ್ತೋ ಪ್ರಸಾದಂ ಗೃಹಣ್ಯಾತ್. ಅಯಂ ಮೇ ಹಸ್ತೋ ಭಗವಾನ್. ಅಯಂ ಮೇ ಭಗವತ್ತರಃ. ಅಯಂ ಮೇ ವಿಶ್ವವೇಶಜೋಯಂ ಶಿವಾಭಿವರ್ಷಣಃ. ಯಾಃ ಫಲಿನೀರ್ಯಾ ಫಲ ಅಪುಷ್ಪಾಯ ಅಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಂ ಮಹಸಃ. ಹೇಳಿ. ಅಪರಾಧ ಸಹಸ್ರಾಣಿ ಗೃಹಂತೆ ಅಹರ್ನಿಶಂ ಮಯಾ ದಾಸೋಯ ಮಿತಿ ಮಾಂ ಮತ್ತತ್ವ ಕ್ಷಮಸ್ವ ಜಗದೀಶ್ವರ ಕ್ಷಮಸ್ವ ಕರುಣಾಕರ. ಒಂದು ಉದ್ಧರಣೆ ನೀರು ಹಾಕಿ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಇತಿ ಸಮರ್ಪಯಾಮಿ. ಓಂ ತತ್ಸತ್. ಬ್ರಹ್ಮಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಕೂತ ಮಣೆ ಚಾಪೆ ಇದನ್ನು ತೆಗೆದು ಶಕ್ರಾಯ ನಮಃ ಹೇಳಿಬಿಟ್ಟು ಕಣ್ಣಿಗೆ ಹೊತ್ಕೊಂಡು ಮುಗಿಸಿ. ಇದು ಸ್ವರ್ಣಗೌರಿಯ ಪ್ರಾಣ ಪ್ರತಿಷ್ಠೆ, ಕಲಶ ಸ್ಥಾಪನೆ, ಉಪಇಂಧನದ ವಿಧಿ. ಧನ್ಯವಾದಗಳು. ಹಂಚಿಕೊಳ್ಳಿ, ಸೇವ್ ಮಾಡಿಟ್ಕೊಳ್ಳಿ, ಮುಂದಿನ ವರ್ಷಕ್ಕೂ ಬರುತ್ತೆ.